ಪ್ರಕಾಶ್ ಮಾವ, ಛೇ ಪ್ರಕಾಶ್ ಮಾವ, ಪ್ರಕಾಶ್ ಮಾವ, ಬಾಗಿಲ್ ತೆಗೀರಿ ಮಾವಾ. ಪ್ರಾಣ ತೆಗೆಯೋದಕ್ಕೆ ಬಂದಿದ್ದಾಳೆ. ಪ್ರಕಾಶ್ ಮಾವ, ಬಾಗಿಲ್ ತೆಗಿ ಅಂತ ಹೇಳ್ದೆ. ಸಾಯಿಸ್ತಾ ಇದ್ದಾಳೆ. ಪ್ರಕಾಶ, ಏಯ್ ಪ್ರಕಾಶ, ಅಲ್ಲಿ ಏನೋ ಸಮಸ್ಯೆ? ಏನು ಇಲ್ಲ. ಏನಿಲ್ಲಂದ್ರೆ ಯಾಕೆ ಜಗಳ ಮಾಡ್ತಾ ಇದ್ರ ಇಬ್ರು? ನನ್ ಪ್ರಾಣ ತೆಗಿಯೋಕೆ ಅದು ಅವಳೇ. ಸರಿ ಸರಿ, ಇಬ್ರು ಮಲ್ಕೊಳ್ರಿ ಹೋಗಿ. ಛೇ, ಹಿಂದೆನೆ ಬಂದ್ಬಿಟ್ಲು. ಏನಾಯ್ತು ನಿಮ್ಗೆ? ನಾನ್ ನಿಮ್ ಜೊತೆ ಮಾತಾಡ್ಬೇಕು. ನಂಗೆ ಮಾತಾಡೋಕೆ ಇಷ್ಟ ಇಲ್ಲ ಅಂತ ಹೇಳ್ದೆ ತಾನೆ. ಪ್ರಕಾಶ್ ಮಾವ, ಆಟ ಆಡ್ಬೇಡ್ರಿ. ನಾನ್ ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನಾನ್ ನಿನ್ ಜೊತೆ ಮಾತಾಡ್ಬೇಕು. ನಿಮ್ಮ ಅಮ್ಮ ಅಪ್ಪಗೆ ಯಾವ ಸಮಸ್ಯೆ ಇಲ್ಲ, ಅವ್ರು ಹ್ಯಾಪಿಯಾಗಿದ್ದಾರೆ. ಪ್ರಿಯಾಕ ಜೊತೆನೂ ಈಗ್ಲೇ ನನ್ ಫೋನಲ್ಲೇ ಮಾತಾಡ್ದೆ. ನಿಮ್ಗೆ ಮಾತ್ರ ಏನು ಅಷ್ಟು ದೊಡ್ಡ ಸಮಸ್ಯೆ? ನನ್ ಸಮಸ್ಯೆ ಏನಂತ ನಿನ್ಗೆ ಗೊತ್ತಿಲ್ವಾ? ಮರ್ಯಾದೆಗೆ ಇಲ್ಲಿಂದ ಹೋಗ್ತೇ ಇಲ್ವಾ? ಅದು ನಡೆದು 2 ವರ್ಷ ಆಗ್ತಿದೆ ಮಾವ. ಅದಕ್ಕೆ ತಾನೇ ನನ್ ಜೊತೆ ಮಾತಾಡ್ತೀರಾ ನನ್ನನ್ನು ಇಷ್ಟು ಕಷ್ಟಪಡಿಸ್ತಿದ್ಯಾ? ಅದು ಸಾಲಿಲ್ಲ. ಇಲ್ಲ, ನಂಗೆ ಸಾಕಾಗಿಲ್ಲ. ಮುಗ್ದಿರೋದು ಮುಗ್ದೋಯ್ತು, ಅದ್ ಬಿಡೋಣ. ಇಲ್ಲಿ ನೋಡು, ಅಲ್ಲಿ ಅವಮಾನ ಆಗಿರೋದು ನನಗ್ ತಾನೆ, ಅದಕ್ಕೆ ಇದು ಸಾಕಾಗಲ್ಲ. ಮಾಡೋದೆಲ್ಲ ಮಾಡಿ ತಮಾಷೆ ಮಾಡ್ತಾಳೆ ನನ್ನ ಹತ್ರ. ಇದಕ್ ಮೇಲೆ ನಾನೇನ್ ಮಾಡ್ಬೇಕು ಮಾವ? ಹಲೋ, ಹೇಳಮ್ಮ. ಏನ್ ಬೇಬಿ, ಏನ್ ಹೇಳ್ತಿದ್ದಾರೆ ನಿಮ್ಮ ಮಾವ? ತುಂಬಾ ಸತಾಯಿಸ್ತಿದ್ದಾರೆ. ಯಾಕೆ, ಮಾವ ಹೃದಯದಲ್ಲಿ ಪ್ರೀತಿ ನೀರು ಇಣಗೋಯ್ತಾ? ಇಣಗೋಗಿರೋ ತರಾನೇ ಇದೆ. ಅದು ಸರಿ, ಫೋನ್ನ ಮಾವ ಹತ್ರ ಕೊಡು, ನಾನ್ ಮಾತಾಡ್ ನೋಡ್ತೀನಿ. ಅವ್ರ ಕೋಪದಲ್ಲಿದ್ದಾರೆ, ಆಮೇಲೆ ಮಾತಾಡ್ತೀನಿ. ಓಕೆ ಅಮ್ಮ, ನೋಡ್ಕೋ. ನಿನ್ ತರ ಫಿಗರ್ನ ಬಿಟ್ರೆ ಬೇರೆಯವರು ಸಿಗಲ್ಲ ಅಂತ ಮಾವ ಹತ್ರ ಹೇಳು, ಓಕೆನಾ? ಸರಿ, ಓಕೆ, ಗುಡ್ ನೈಟ್. ಓಕೆನೇ, ಗುಡ್ ನೈಟ್. ಇವಾಗ ನೀವೇ ಹೇಳಿ, ನಾನೇನ್ ಮಾಡ್ಬೇಕು? ಏನು ಬೇಡ, ಫಸ್ಟ್ ಇಲ್ಲಿಂದ ಹೋಗ್ತೀಯಾ? ಪ್ರಕಾಶ್ ಮಾವ, ಏಯ್, ನನ್ನ ಹತ್ರ ಹೇಳ್ದೆ ತಾನೆ ಸುಮ್ಮನೆ ಪ್ರಾಣ ತೆಗಿಯೋಕೆ. ನನ್ನ ಮಧ್ಯದಲ್ಲಿ ಬಿಡಕ್ಕ? 12 ವಯಸ್ಸಿನಿಂದ ನನ್ನ ಕೈ ಹಿಡಿದು ಸುತ್ತಾಡ್ತಾ ಇದ್ರಾ? ಹೇಳ್ರಿ, ನನಗೆ ಲೆಟರ್ ಬರ್ದಿದ್ದು ನನ್ನ ನೋಡಕ್ಕೆ ಬ್ಯಾಂಗ್ಳೂರ್ಗೂ ಬಂದಿದ್ರಲ್ವಾ? ಹೇಳ್ರಿ ಮಾವ, ಯಾಕೆ ಸೈಲೆಂಟ್ ಆಗಿದ್ದೀರಾ? ನಂಗೆ ಕೋಪ ತರಿಸ್ಬೇಡ. ಹೇಳಿ. ನಾನೀಗ ದಪ್ಪ ಆಗಿರೋದು ನಿಮ್ಗೆ ಸಮಸ್ಯೆನಾ? ಇಲ್ಲಿ ನೋಡಿ, ನನ್ಗೀಗ 28 ವರ್ಷ. ಇನ್ಯಾವಾಗ ನಾವು ಮದುವೆ ಮಾಡ್ಕೊಳ್ಳೋದು?